ನಮಸ್ಕಾರ. ನನ್ನ ಹೆಸರು ಸಂಪೂರ್ಣ ಅಂತ, ಸಾಮಾಜಿಕ ಕಾರ್ಯಕರ್ತೆ ಮಾತಾಡ್ತಾ ಇರೋದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಸಲುವಾಗಿ ಒಂದು ದೊಡ್ಡ ಹಗರಣೆಯನ್ನ ಆಗಿದೆ. ಈ ಹಗರಣೆಯನ್ನ ಯಾರು ಮಾಡಿದಾರಪ್ಪ ಅಂತಂದ್ರೆ ಹೆಸರು ಬಸವರಾಜ್ ತೋಟದ ಮತ್ತು ಸಿದ್ದಪ್ಪ ದೊಡ್ಮನಿ ಅನ್ನೋರು 2 ಜನ. ಬಸವರಾಜ್ ತೋಟದನವರು FDA ಆಗಿದ್ದಾರೆ, ಸಿದ್ದಪ್ಪ ದೊಡ್ಮನಿ ಅನ್ನೋರು ಆಫೀಸ್ ಅಸಿಸ್ಟೆಂಟ್ ಆಗಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಇಲ್ಲಿ ಒಂದು ಮೈಗ್ರೇಷನ್ ಸರ್ಟಿಫಿಕೇಟ್, ವಿದ್ಯಾರ್ಥಿಗಳ ಮೈಗ್ರೇಷನ್ ಸರ್ಟಿಫಿಕೇಟ್ ಸಲುವಾಗಿ ಇವರು ಭಾರಿ ಒಂದು ಹಗಲೇ ಒಂದು ದೊಡ್ಡ ಹಗರಣೆಯನ್ನು ಮಾಡಿದ್ದಾರೆ. ಸೊ ಇದ್ರ ಕುರಿತು ನಾವು VC ಅವರಿಗೆ ಕೇಳ್ತಾ ಇದ್ದೀವಿ, ಮತ್ತೆ ರಿಜಿಸ್ಟರ್ ಅವರಿಗೆ ಈ ರೀತಿ ಹಗರಣ ಆಗಿದೆ, ಇದ್ರ ಕುರಿತು ನೀವು ಏನೇ ಆಕ್ಷನ್ ತಗೊಂಡಿದ್ದೀರಿ ಅಂತ ನಾವು ಕೇಳ್ತಾ ಇದೀವಿ. ಯಾವುದೇ ರೀತಿ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆಮೇಲೆ ಮೊನ್ನೆ ರಿಜಿಸ್ಟರ್ ರಮೇಶ್ ಲಂಡನ್ಕರ್ ಸರ್ ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ, ನನಗಿದು ಬರಂಗಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಾನ್ ಅವ್ರಿಗೆ ಏನ್ ಕೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸರ್ ನಿಮಗ್ ಬರಲ್ಲ ಅಂತಂದ್ರೆ ನಿಮ್ ಕುರ್ಚಿಗಿರೋ ತಾಕತ್ತಿದೆ ಸರ್, ನಿಮ್ಮ ಹತ್ರನೇ ಇರೋದಿದು. ಆಡಳಿತ ವಿಭಾಗ ಮತ್ತು ಪರೀಕ್ಷಾ ವಿಭಾಗದಲ್ಲಿ ನಡೆದಿರ್ತಕ್ಕಂಥ ಹಗರಣೆಯನ್ನ ನೀವು ಕುಲಂಕುಷವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಸರ್ ಇದ್ರ ಕುರಿತು ನಾವು VC ಅವರಿಗೂ ಬರ್ದಿದ್ದೇವ್ರಿ, ರಿಜಿಸ್ಟರ್ ಅವರಿಗೂ ಬರ್ದಿದ್ದೇವ್ರಿ, ಸಿಂಡಿಕೇಟ್ ಮೆಂಬರ್ಸ್ 7 ಜನಕ್ಕೂ ಕೂಡ ಬರ್ದಿದ್ದೇವ್ರಿ. ಆಲ್ರೆಡಿ ಲೋಕಾಯುಕ್ತ ಒಳಗೂ ಕೂಡ ಇದ್ರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ಸೊ ಇದು ಇನ್ನ ಲೋಕಾಯುಕ್ತ ತನಿಖೆ ಆಗ್ಬೇಕಂದ್ರೆ ಸ್ವಲ್ಪ ದಿನ ಲೇಟ್ ಆಗುತ್ತೆ ಸರ್, 15 to 20 days ಬೇಕಾಗುತ್ತೆ. ಸೊ ಹಂಗಾಗಿ ಅಲ್ಲಿವರೆಗೂ ಇವರು ಸಿಂಡಿಕೇಟ್ ಮತ್ತೆ ಮೇಲಿಂದ ಅವರಿಗೆ ಪ್ರಮೋಷನ್ ಕೊಡಕ್ ಕೂಡ ಫೈಲ್ ತಗೊಂಡ್ ಬರ್ತಾ ಇದ್ದಾರೆ ರಮೇಶ್ ಲಂಡನ್ಕರ್ ಸರ್ ಅವರು. ಇಂಡೈರೆಕ್ಟ್ ಆಗಿ ಅವ್ರಿಗೆ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಇವರೇ ಹಾಡಾಗಲೇ ಮಾಡ್ತಿದ್ದಾರೆ. ಸೊ ಇವ್ರ ಕುರ್ಚಿಗಿರೋ ತಾಕತ್ತನ್ನ ಬಳಸ್ಕೊಂಡು ತಪ್ಪಿತಸ್ಥರ ವಿರುದ್ಧ ಅವ್ರ ಕ್ರಮ ತಗೊಳ್ಳಿ ಅಂತ ನಮ್ದೊಂದು ಮನವಿ ಇದೆ ಸರ್, ಅಷ್ಟೇ. ನನ್ನ ಹೆಸರು ಸಂಪೂರ್ಣ ಪಾಟೀಲ್ ಅಂತ, ಸಾಮಾಜಿಕ ಕಾರ್ಯಕರ್ತೆ.